ಫ್ರೆಂಡ್ಸ್, ನನ್ನ ಫೋನ್ ಒಡೆದೋಗಿದ್ದು ಬೇಜಾರಲ್ಲಿದ್ದೆ. ನಮ್ಮ ಹಸ್ಬೆಂಡು ಪರವಾಗಿಲ್ಲ ಬಾ, ನಾನು ನಿನಗೆ ಫೋನ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಸಡನ್ನಾಗಿ ಕರ್ಕೊಂಡೋಗಿ ಫೋನ್ ಕೊಡಿಸಿದ್ರು. ಯಾವ ಫೋನ್ ತಿಳ್ಕೊಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಾನು ಯಾವ ಫೋನ್ ತೊಗೊಂಡೆ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ. ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ವಿ. ಸಿಂಪಲ್ ರೆಸಿಪಿ, ಏನೂ ಇಲ್ಲ. ಬೆಂಡೆಕಾಯಿನ ಒಂಚೂರು ಎಣ್ಣೆ ಹಾಕ್ಕೊಂಡು ಫಸ್ಟೇ ಫ್ರೈ ಮಾಡಿಕೊಂಡು, ಈ ಫ್ರೈ ಮಾಡಿರೋ ಬೆಂಡೆಕಾಯಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಕಡಲೆಬೇಳೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಬೆಂಡೆಕಾಯಿ ಹಾಕಿ ಸಾಂಬಾರು ಪೌಡರ್ ಹಾಕಿ ಒಂಚೂರು ಹುಣ್ಸೆಹಣ್ಣು ಹಾಕಿದ್ರೆ ರೆಡಿ. ಅಲ್ಲಿಂದ ಮಧ್ಯಾಹ್ನ ರೆಡಿ ಆಗಿಬಿಟ್ಟು ಸಂಜೆ ಒಂದು ರಿಸೆಪ್ಷನ್ ಇತ್ತು ಅಂದ್ಬಿಟ್ಟು ಅಲ್ಲಿಗೆ ಹೊರಟ್ವಿ. ಸ್ವಲ್ಪ ದೂರನೇ ಇತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ, ಬೇಕಾಗಿರೋರು ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ. ವೆಲ್ಕಮ್ ಡ್ರಿಂಕ್ ಕುಡ್ಕೊಂಡು ನಾವು ಹೋದಾಗ ಇನ್ನೂ ಗಂಡು ಇನ್ನೂ ರಿಸೆಪ್ಷನ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಸ್ವಲ್ಪ ವೆಯ್ಟ್ ಮಾಡ್ಕೊಂಡಿದ್ವಿ. ವೆಯ್ಟ್ ಮಾಡೋ ಗ್ಯಾಪಲ್ಲಿ 1-2 ಫೋಟೋಸು ತೊಗೊಂಡ್ವಿ, ನಾನು, ನಮ್ಮ ಅತ್ತೆ ಮತ್ತು ನನ್ನ ಮಗಳದು. ಆಮೇಲೆ ಅಲ್ಲಿ ವೀಡಿಯೋಸ್ ತೊಗೊಂಡೆ. ಅಲ್ಲಿ ಡ್ಯಾನ್ಸ್ ಎಲ್ಲ ಪರ್ಫಾರ್ಮ್ ಮಾಡ್ತಾಯಿದ್ರು ಗಂಡು ಹೆಂಡಿನ ವೆಲ್ಕಮ್ಗೆ. ಸೊ ದಿಸ್ ವಾಸ್ ದ ಗ್ಲಿಮ್ಸ್. ಎಲ್ಲ ಟ್ರೆಂಡಿಂಗ್ ಸಾಂಗ್ಗೆ ಎಲ್ಲನೂ ಡ್ಯಾನ್ಸ್ ಮಾಡ್ಕೊಂಡಿದ್ರು. ಅಲ್ಲಿ ಆಯಿತು ಅಂತ ಅಂದ್ಬಿಟ್ಟು ಹೆಣ್ಣು ಗಂಡು ಎಲ್ಲ ಬಂದರು ಅಂತ ಅಂದ್ಬಿಟ್ಟು ಫಸ್ಟೇ ಲೈನಲ್ಲಿ ಹೋಗಿ ನಿಂತ್ಕೊಂಡು ಅವ್ರಿಗೆ ಮೊಯ್ ಕೊಟ್ಬಿಟ್ಟು ನಾವು ನೆಕ್ಸ್ಟು ಹೊರಟ್ವಿ ಅಲ್ಲಿಂದ ಊಟಕ್ಕೆ ಅಂತ ಅಂದ್ಬಿಟ್ಟು. ಆ ಗ್ಯಾಪಲ್ಲಿ ನಮ್ಮ ಫ್ರೆಂಡ್ಸ್ ಬಂದಿದ್ರು ಅಂತ ಫೋಟೋಸ್ ತೊಗೊಂಡು ನಾವು ಊಟಕ್ಕೆ ಕೂತ್ಕೊಂಡಾಗ ಫುಲ್ ಹಾವಳಿ. ನನ್ನ ಮಗಳು ಫುಲ್ ಟಾರ್ಚರ್ ಕೊಡ್ತಾಯಿದ್ಲು ತಿನ್ನಕ್ಕೆ ಬಿಡ್ದಿರ. ಇನ್ನೊಂದು ಕಡೆ ಇವರು ಬ್ಯಾಕ್ ಟು ಬ್ಯಾಕ್ ಒಂದೇ ಸತಿ ಎಲ್ಲ ಬಡಿಸ್ಕೊಂಡು ಹೋಗ್ಬಿಟ್ರು. ಸ್ವಲ್ಪ ಮಕ್ಕಳ್ದಂಗೆ ಆಯಿತು. ಏನು ಮಾಡೋದು, ಏನು ತಿನ್ನೋದು ಅಂತ ಗೊತ್ತಾಗಲಿಲ್ಲ. ಏನೋ ಇರಲಿ, ಏನೇನು ಹಾಕ್ತಿದ್ರು ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೊಂದು ಜಸ್ಟ್ ಗ್ಲಿಮ್ಸ್ ಕೊಡ್ತಾಯಿದ್ದೀನಿ ಇಲ್ಲಿ ಅಷ್ಟೇ. ಟೇಸ್ಟು ಓಕೆ ಆಗಿತ್ತು ಅಂತಲೇ ಹೇಳ್ಬಾರ್ದು ಹಂಗೆ, ಬಟ್ ನನಗಂಗೆ ಅನಿಸ್ತು ಅಂತ ಅನಿಸುತ್ತೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು. ನನಗೆಲ್ಲದರಲ್ಲೂ ಇಷ್ಟ ಆಗಿದ್ದು ಈ ಪಾಯಸ ಅಂತಲೇ ಹೇಳ್ಬೋದು. ಸೊ ಎಸ್, ಅಲ್ಲಿ ಊಟ ಮುಗಿಸ್ಕೊಂಡು ಸ್ವಲ್ಪ ಚಾಟ್ಸ್ ಕೌಂಟರ್ ಮತ್ತು ಫ್ರೂಟ್ ಕೌಂಟರ್ ಇತ್ತು. ನಾನು ಚಾಟ್ಸ್ ಅಷ್ಟು ತಿನ್ನಲ್ಲ. ಈ ಥರ ಮದುವೆಗೆಲ್ಲ ಹೋದಾಗ ಫ್ರೂಟ್ಸ್ ಕೌಂಟರಲ್ಲಿ ವಾಟರ್ಮೆಲನ್ ಮತ್ತು ಪಪಾಯ ತೊಗೊಂಡು ಸ್ವಲ್ಪ ತಿನ್ಕೊಂಡು 1-2 ಸೆಲ್ಫೀಸ್ ತೊಗೊಂಡು ಅಲ್ಲಿಂದ ಬಂದ್ವಿ. ಅಲ್ಲಿ ನಮ್ಮ ಹಸ್ಬೆಂಡು ಮನೆಗೆ ಬಂದಿದ್ವಿ, ಬಟ್ ಯಾಕೋ ಹೊಟ್ಟೆನೇ ತುಂಬಿರಲಿಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಚುರುಮುರಿ ಮಾಡಿದ್ರು. ಚುರುಮುರಿ ತಿನ್ಕೊಂಡ್ವಿ. ನಮ್ಮ ಹಸ್ಬೆಂಡ್ಗೆ ಅಂತ ಅವರು ಮನೇಲೇ ಫ್ರೈಡ್ ರೈಸ್ ಮಾಡ್ಕೊತೀನಿ ಅಂತ ಹೇಳಿದರು. ಸರಿ ಆಯಿತು, ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಒಂದು ವೀಡಿಯೋಸ್ ತಗೊಂಡೆ. ಏನಿಲ್ಲ ಗೈಸ್, ತುಂಬ ಸಿಂಪಲ್. ಮನೇಲಿ ಏನು ವೆಜಿಟೇಬಲ್ಸ್ ಇರುತ್ತೋ ಅದನ್ನೆಲ್ಲ ಹಾಕ್ಕೊಳ್ಳೋದು. ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಇರುತ್ತೋ ಅದನ್ನು ಹಾಕ್ಕೊಳ್ಳೋದು. ನಮ್ಮ ಮನೇಲಿ ಕ್ಯಾಬೇಜ್ ಇತ್ತು, ಬಟಾಣಿ ಇತ್ತು, ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡಿಕೊಂಡು ಒಂದು ಈರುಳ್ಳಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಆ ಫ್ರೈ ಆದಮೇಲೆ ಅದಕ್ಕೇ ಒಂಚೂರು ಬಿಸಿ ಅನ್ನ ಇದ್ದರೆ ಬಿಸಿ ಅನ್ನ ಆದರೂ ಹಾಕ್ಕೋಬೋದು. ಇಲ್ಲ ಅಂತ ಅಂದರೆ ಓವರ್ನೈಟ್ ಅಥವಾ ಮಧ್ಯಾಹ್ನ ಮಾಡಿರೋ ಅನ್ನ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇವರು ಮಧ್ಯಾಹ್ನದ ಅನ್ನ ಇತ್ತು ಅಂದ್ಬಿಟ್ಟು ಅದನ್ನೇ ಸ್ವಲ್ಪ ಹಾಕ್ಕೊಂಡು ಮನೇಲಿ ಯಾವ ಸಾಸ್ ಇರುತ್ತೋ ಆ ಸಾಸ್ ಎಲ್ಲ ಹಾಕ್ಕೊಂಡಿದ್ದಾರೆ. ರೈಸ್ ಹಾಕ್ಕೊಂಡು ಅದಕ್ಕೆ ಮನೇಲಿರೋ ಸಾಸ್ ಹೇಳಿದಾನೆ. ನಮ್ಮ ಮನೇಲಿ ಸೋಯಾ ಸಾಸ್ ಇತ್ತು, ಆಮೇಲೆ ಚಿಲ್ಲಿ ಸಾಸ್ ಇತ್ತು, ಆಮೇಲೆ ಸ್ವಲ್ಪ ವಿನಿಗರ್ ಇತ್ತು. ನಿಮ್ಮ ಮನೇಲಿ ಯಾವ ಸಾಸ್ ಇದೆಯೋ ಅದನ್ನೇ ಹಾಕೋಬೋದು. ಇನ್ ಕೇಸ್ ಸಾಸಸ್ ಇಲ್ಲ ಅಂತಂದರೆ ನೀವು ಚಿಲ್ಲಿ ಪೌಡರ್ ಇರುತ್ತೆ ಗೊತ್ತಾ, ಆ ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ಸ್ವಲ್ಪ ಸೋಯಾ ಸಾಸ್ ಹಾಕಿ ನೀವು ಅದಕ್ಕೆ ಒಂಚೂರು ಉಪ್ಪು ಹಾಕಿದ್ರೂ ಅದು ಇನ್ನೊಂದು ಥರ ಟೇಸ್ಟೇ ಬರುತ್ತೆ. ಸೊ ಇಲ್ಲಿ ನಾವು ಯೂಸ್ ಮಾಡಿರೋದು ಸೋಯಾ ಸಾಸು, ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸ್ ಒಂದು ಬರುತ್ತೆ, ರೆಡ್ ಚಿಲ್ಲಿ ಸಾಸ್ ಒಂದು ಬರುತ್ತೆ, ಅದು ಎರಡು ಯೂಸ್ ಮಾಡಿದ್ದಾರೆ. ಅದಾದಮೇಲೆ ಒಂಚೂರು ವಿನೆಗರ್ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ರೆಡಿ. ಇದಾಗಿತ್ತು ನಮ್ಮ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು. ನಿಮ್ಗೆ ಈ ಥರ ರೆಸಿಪೀಸ್ ವ್ಲಾಗ್ಸ್ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.